ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಪಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು RBI ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಕು. ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಪ್ಪ ಆ್ಯಕ್ಚುಲಿ ಇದು. RBI ಯಾವುದಿಗೆ ಹೆಡ್ಡಪ್ಪ? ಫಿನಾನ್ಸ್ ಸೆಕ್ಟಾರ್ಗೆ ಇವರು ಹೆಡ್ಡು RBI. ಈ ಬ್ಯಾಂಕು, NBFC, ಸೊ ಟೋಟಲಿ ಇವರು ಎಲ್ರಿಗೂ ಹೆಡ್ಡು RBI. ಸೊ ಇವರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರ್ತಾರೆ, ಕೆಲವೊಬ್ಬರು ಫ್ರಾಡ್ಗಳನ್ನು ಮಾಡ್ತಿದಾರಂತೆ. ಸೊ ಓಕೆ, ಫ್ರಾಡ್ಗಳು ಮಾಡೋದಾದರೆ ಮಾಡಿದರೆ, ಸ್ಕ್ಯಾಮ್ಗಳು ನಡೆಸಿದರೆ ಏನು ಆ್ಯಕ್ಷನನ್ನು ತಗೋತಾರೆ? ಒಂದು ಆಡಿಟ್ ಮಾಡ್ತಾರೆ, ಇಲ್ಲಾಂದರೆ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಓಕೆ, ಈಗ ಬರ್ತಿರ್ತಕ್ಕಂಥ ಒಂದು ನ್ಯೂಸು, ಗೋಲ್ಡ್ ಲೋನ್ ಕೊಡ್ತಾರಲ್ಲ, ಏನು NBFCಗಳಿರ್ತವೆ, ಹಾಗೆಯೇ ಬ್ಯಾಂಕ್ಗಳಿರ್ತವೆ, ಅಂದರೆ ಬಂಗಾರನ ಏನು ಅಡ ಇಡ್ತಾರಲ್ಲ ಅಂಥ ಕಂಪ್ನಿಗಳ ರಿಲೇಟೆಡು ಬರ್ತಿರ್ತಕ್ಕಂಥ ನ್ಯೂಸು. ಅಂದರೆ ಈ ಕಂಪ್ನಿಗಳು ಏನೋ ಫ್ರಾಡ್ ಮಾಡ್ತಿದ್ದಾವಂತೆ, ಏನೋ ಸ್ಕ್ಯಾಮ್ ಮಾಡ್ತಿದ್ದಾವಂತೆ. ಸೊ ನೋಡೋಣ ಒಂದೊಂದಾಗೆ ಯಾವ್ಯಾವ ಥರನಾಗಿರ್ತಕ್ಕಂಥ ಫ್ರಾಡ್ ಹಾಗೆಯೇ ಸ್ಕ್ಯಾಮ್ಸ್ ಏನೇನಿದೆ ನೋಡೋಣ. ಸೊ ಅದರಲ್ಲಿ ನೋಡೋದಾದರೆ 4 ಥರ ಸ್ಕ್ಯಾಮ್ಗಳು ನಡೀತಿದ್ದಾವಂತೆ. ಓಕೆ, 4 ಟೈಪ್ಸು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು KYC, ನೋ ಯುವರ್ ಕಸ್ಟಮರ್. KYCನ ನೆಟ್ಟಿಗೆ ಮಾಡ್ತಿಲ್ಲ ಯಾರು? ಕಂಪನಿಯವರು ಪ್ರಾಪರ್ಲಿ ದೇ ಆರ್ ನಾಟ್ ಡೂಯಿಂಗ್ ದ KYC. ಇನ್ನೊಂದು ಲೋನ್ ಟು ವ್ಯಾಲ್ಯೂ, LTV ರೇಷಿಯೋ, ನೋ ಒನ್ ಫಾಲೋಯಿಂಗ್. ಯಾರು ಕೂಡ ಈ LTV ರೇಷಿಯೋನ ಫಾಲೋ ಮಾಡ್ತಿಲ್ಲ. ಏನಪ್ಪ ಈ LTV ರೇಷಿಯೋ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ರಾಮ ಅಂತ ಒಬ್ಬ ಇರ್ತಾನಂತೆ. ಸೊ ಈ ರಾಮನ ಹತ್ರ 1 ಲಕ್ಷದ ವರ್ತಿನ ಚಿನ್ನ ಇರುತ್ತೆ ಇವನ ಹತ್ರ. ಸೊ ಗೋಲ್ಡು. ಇವನೇನು ಮಾಡ್ತಾನೆ, ಸ್ಟ್ರೇಟಾಗಿ ಯಾವುದೋ ಒಂದು NBFCನೋ ಅಥವಾ ಯಾವುದೋ ಒಂದು ಫೈನಾನ್ಸ್ ಇದಕ್ಕೆ ಹೋಗ್ತಾನೆ. ಅಣ್ಣ, ನನ್ನ ಹತ್ರ 1 ಲಕ್ಷ ಗೋಲ್ಡ್ ಇದೆ, 1 ಲಕ್ಷದ ಬೆಲೆ ಬಾಳೋ ಗೋಲ್ಡ್ ಇದೆ, ಸೊ ನನಗೆ ಲೋನ್ ಕೊಡ್ರಿ. ಯಾವುದೇ ಕಂಪ್ನಿಯವ್ರೂ 1 ಲಕ್ಷ ಲೋನು ಕೊಡಲ್ಲ. ಅಂದರೆ 1 ಲಕ್ಷಕ್ಕೆ 1 ಲಕ್ಷನೇ ಲೋನ್ ಕೊಡಲ್ಲ. ಇದಕ್ಕೆ 80% ಅಥವಾ 75% ಅಥವಾ 70 ಈ ಥರ 1 ಲಕ್ಷಕ್ಕೆ 1 ಲಕ್ಷ ಕೊಡಲ್ಲ. ಈಗ 10 ಲಕ್ಷ ಇದೆ ಅಂದರೆ 10 ಲಕ್ಷನೇ ಕೊಟ್ಬಿಡಲ್ಲ ನಿಮಗೆ, ರೌಂಡ್ ಫಿಗರು ಕಮ್ಮಿ ಕೊಡ್ತಾನೆ. ಅದಕ್ಕೆ 80% ಅದೇ ಲೆಕ್ಕಾಚಾರ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ಕೊಡ್ತಾರೆ. ಸೊ ಇದನ್ನು LTV ರೇಷೋ ಅಂತಾರೆ, ಲೆಕ್ಕಾಚಾರ ಮಾಡಿ ಕೊಡೋದನ್ನು. ಸೊ ಏನಕ್ಕಪ್ಪ ಇದರಿಂದ ಏನು ಥರ ಸ್ಕ್ಯಾಮ್ ನಡೀತಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದೆ, ರಾಮ ಅನ್ನೋ ಎಕ್ಸಾಂಪಲಲ್ಲಿ 1 ಲಕ್ಷ ಇದೆ ಅವ್ರ ಹತ್ರ. ಸೊ 1 ಲಕ್ಷಕ್ಕೆ ಅವರು ತೊಗೊಂಡೋಗ್ತಾರೆ ರಾಮ ಯಾವುದೋ ಒಂದು ಇದಕ್ಕೆ. ಸೊ 1 ಲಕ್ಷಕ್ಕೆ ಅವ್ರೇನು ಮಾಡ್ತಾರೆ, 1,20,000 ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು 1,20,000 ಏನೋ ಕೊಡ್ತಾರೆ. ರಾಮ ಏನಾಗ್ಬಿಡ್ತಾನೆ, ಸ್ವಲ್ಪ ದಿನ ಕಟ್ತಾನೆ, ಒಂದು 6 ಮಂತ್ಸ್ ಏನೋ ಕಟ್ತಾನೆ. 7th ಮಂತಿಗೆ ರಾಮ ಎಕ್ಸ್ಪೈರ್ ಆಗ್ತಾನೆ, ಅಥವಾ ರಾಮನ ಕೈಯಲ್ಲಿ ಈ ಒಂದು ಇಂಟ್ರೆಸ್ಟನ್ನು ಕಟ್ಟೋದಕ್ಕೆ ಆಗಲ್ಲ. ಸೊ ಅವಾಗ ಏನಾಯಿತು, ಆ ಗೋಲ್ಡಿನ ವ್ಯಾಲ್ಯೂ ಎಷ್ಟು? 1 ಲಕ್ಷ. ಓಕೆನಾ? ರಾಮ ಇವಾಗಿಲ್ಲ, ಆ ಗೋಲ್ಡಿನ ವ್ಯಾಲ್ಯೂ 1 ಲಕ್ಷ. ಈ 1 ಲಕ್ಷದ ಗೋಲ್ಡನ್ನು ಹೊರಗಡೆ ಮಾರ್ಕೆಟಲ್ಲಿ ಅವರು ಮಾರಾಟ ಮಾಡಿದರೆ ಸಿಗೋದು ಇವರಿಗೆ 1 ಲಕ್ಷ. ಮೇಲ್ಗಡೆ 20,000 NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅಂದರೆ ಈ ಥರನಾಗಿ NPAಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ NPA ಮೇಯ್ನಾಗಿ NPA ರೆಡ್ಯೂಸ್ ಆಗಬೇಕು. ಬ್ಯಾಂಕಲ್ಲಾಗಿರಲಿ, NBFCಗಳಲ್ಲಾಗಿರಲಿ NPA ರೆಡ್ಯೂಸ್ ಆಗಬೇಕು ದಿನೇ ದಿನ. NPA ಜಾಸ್ತಿ ಆಗಬಾರ್ದು. ಸೊ ಈ ಥರನಾಗಿ ಯಾಕಪ್ಪ ಇವ್ರು ಮಾಡ್ತಿದ್ದಾರೆ? 1 ಲಕ್ಷಕ್ಕೆ 1,20,000 ಕೊಡೋದು, ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಇದನ್ನು ಮಾಡ್ತಿದ್ದಾರೆ. RBI ಕೂಡ ಇದನ್ನೆಲ್ಲ ಗಮನಿಸ್ತಾ ಇದೆ. ಸೊ ಇಡುತ್ತೆ ಇವಾಗ ಸ್ವಲ್ಪ ದಿನದಲ್ಲೇ. ಸೊ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥದ್ದೇ ಇದು ನ್ಯೂಸು. ಓಕೆ, ನೆಕ್ಸ್ಟ್ ಏನಪ್ಪ, ಗೋಲ್ಡಿನ ಪ್ಯೂರಿಟಿ. ಲಾಸ್ಟ್ ಎಕ್ಸಾಂಪಲಲ್ಲೇ ತೊಗೊಳೋದಾದರೆ, ರಾಮನ ಹತ್ರ 1 ಲಕ್ಷದ ವರ್ತಿಂದು ಗೋಲ್ಡ್ ಇದೆ ಅಂತೆ. ಓಕೆ, ಬಾಯಲ್ಲಿ ಬಂದ್ಬಿಟ್ಟು 1 ಲಕ್ಷ ಇದೆ ಸರ್, 1 ಲಕ್ಷ ವರ್ತಿನ ಗೋಲ್ಡ್ ಇದೆ ಸರ್ ನನ್ನ ಹತ್ರ. ಸೊ 1 ಲಕ್ಷ ಅಮೌಂಟ್ ಕೊಡಿ ನನಗೆ ಸಾಲವಾಗಿ. ಆಯ್ತಪ್ಪ, 1 ಲಕ್ಷ ಕೊಡಲ್ಲ ನಿನಗೆ, ಅಷ್ಟು ಕೊಡಲ್ಲ ನಿನಗೆ, 80,000 ಕೊಡ್ತೀವಿ ಅಂತ ಅಂತಾರೆ. ಸೊ ಓಕೆ, 80,000 ಕೊಡ್ತಾರೆ. ಆದರೆ ಗೋಲ್ಡಿನ ಪ್ಯೂರಿಟಿನ ಇವ್ರು ಚೆಕ್ಕೇ ಮಾಡಿರಲ್ಲ. ಗೋಲ್ಡು ಬರೀ 70,000 ವರ್ತಿನ ಒಂದು ಗೋಲ್ಡ್ ಆಗಿರುತ್ತೆ. ಸೊ ರಾಮ ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ರಾಮ 6 ಮಂತ್ ತನಕ ಕಟ್ಟಿದ, 7 ಮಂತಿಗೆ ಏನೋ ಕಾರಣಾಂತರಗಳಿಂದ ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಇದನ್ನು ಹರಾಜು ಹಾಕ್ತಾರೆ. ಹರಾಜಲ್ಲಿ ಎಷ್ಟೋಗುತ್ತೆ? 70,000ರಿಂದ 70,000 ಹೋಗುತ್ತೆ. ಇವ್ರು ಹತ್ತಿರ 80,000 90,000 ಕೊಟ್ಟಿದ್ರೆ ಮೇಲ್ಗಡೆ ಏನಾಯಿತು? NPA. ಯಾರನ್ನು ಕೇಳ್ತೀರಾ? NPA ಹಾಕಿ ಕೂತ್ಕೊಂತ ಅದು. ಸೊ ಈ ಥರ NPA ಆಗಬಾರ್ದು ಅಂತ ಬೇಸಿಕಲಿ ಈ ಥರಗಳು ಫ್ರಾಡ್ ನಡೀತಿದ್ದಾವೆ. ಏನಕ್ಕೆ ಫ್ರಾಡ್ ಆಗ್ತಿದೆ? ಇಂಟ್ರೆಸ್ಟಿನ ಆಸೆಗೋಸ್ಕರ ಫ್ರಾಡ್ ಆಗ್ತಿರೋದು ಇದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪರ್ಪಸ್ಸು. ಸೊ ಓಕೆ, ಇವರೇನೋ ಓಕೆ ಕೊಟ್ಟರು, ಏನಕ್ಕೆ ನಡೀತಿದೆ, ಏನು ಮಾಡ್ತಿದ್ದಾರೆ ಅದನ್ನೇನು ಚೆಕ್ ಮಾಡಲ್ಲ, ಹಾಗೆ ಹೆಂಗೋ ಕೊಟ್ಬಿಡ್ತಾರೆ, ಏನೂ ಮಾಡಲ್ಲ, ಆ ಥರ ಆಗ್ತಿದೆ ಅಂತೆ. ಹಾಗೆಯೇ ಎವರ್ ಗ್ರೀನ್ ಲೋನ್ ಇದೆ, ಇದು ಹೊಸ ವರ್ಡು, ಎವರ್ ಗ್ರೀನು. ಸೊ ಓಕೆ, ಎವರ್ ಗ್ರೀನ್ ಲೋನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್
ಯಾರೋ ಈಗ ಯಾವುದೋ ಒಂದು ದೇಶ ಅಂತ ಅಂದ್ಕೊಳ್ಳೋಣ, ಯಾವುದೋ XYZ ಕಂಟ್ರಿ ಅಪ್ಪ. ಈ ಒಂದು ದೇಶ ಏನು ಮಾಡುತ್ತೆ, 1,000 ಕೋಟಿಯ ಒಂದು ಲೋನನ್ನು ತೊಗೊಳುತ್ತೆ. 1,000 ಕೋಟಿಯ ಲೋನನ್ನು ತೊಗೊಳುತ್ತೆ. ಓಕೆನಾ? ಯಾವುದೋ ಒಂದು ಬ್ಯಾಂಕಿಂದ ತೊಗೊಳುತ್ತೆ. ಸೊ ಈ ಬ್ಯಾಂಕಿಗೆ 1,000 ಕೋಟಿಯನ್ನು ಕೊಡಬೇಕಾಗಿದೆ ಸಾಲ. ಓಕೆ, ಮತ್ತು ಏನು ಮಾಡ್ತಾರೆ ಈ XYZ ದೇಶ, ಬೇರೆ ಮತ್ತೊಂದು ಯಾವುದೋ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಲೋನ್ ತೆಗಿಯುತ್ತೆ ಈ 1,000 ಕೋಟಿಯನ್ನು. ಇದನ್ನು ತೊಗೊಂಬಂದ್ಬಿಟ್ಟು ಈ ಬ್ಯಾಂಕಿಗೆ ಕಟ್ತಾರೆ. ಮತ್ತು ಎಲ್ಲಿ ಈ ಬ್ಯಾಂಕಲ್ಲಿ ಲೋನ್ ಆಯಿತಾ, ಈ ಬ್ಯಾಂಕಲ್ಲಿ ಮತ್ತೆ ಸ್ವಲ್ಪ ದಿನಗಳ ನಂತರ ಕೇಳ್ತಾರೆ. ಇವರು ಸುಮ್ಮನೆ ಇರ್ತಾರಾ, ಇಂಟ್ರೆಸ್ಟ್ ಆದರೂ ಕಟ್ರಿ, ಏನಾದರೂ ಅಮೌಂಟ್ ಆದ್ರೂ ಕ್ಲಿಯರ್ ಮಾಡಿರಿ ಅಂತ ಕೇಳ್ತಾರೆ. ತಿರ್ಗಾ ಏನು ಮಾಡ್ತಾರೆ, ಮತ್ತೊಂದು ಯಾವುದೋ ಬ್ಯಾಂಕ್ ಹತ್ರ ಹೋಗ್ತಾರೆ. ಈ ಥರ ಯಾವಾಗಲೂ ಅವ್ರ ಮೇಲೆ ಟೋಪಿ ಇವ್ರ ಮೇಲೆ ಟೋಪಿ ಆಗ್ತಾ ಹೋಗೋದನ್ನು ನಾವು ಎವರ್ಗ್ರೀನ್ ಲೋನ್ ಅಂತ ಕರಿತಕ್ಕಂಥದ್ದು. ಸೊ ಈ ಥರನಾಗಿ ಕೆಲವರು ಲೋನ್ಗಳನ್ನು ಕೊಡ್ತಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನಪ್ಪ ಆಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮದೇ ಇನ್ನೊಂದು ಕಂಪ್ನಿ ಇದೆ, ನೀನು ಇಲ್ಲಿ 1 ಲಕ್ಷ ತೊಗೊಂಡಿದೆಯಲ್ಲ, 1,20,000 ನಾನು ಕೊಡಿಸ್ತೀನಿ, ಸೊ ಕಟ್ಬಿಡಿ. ಸೊ ಈ ಥರ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು, ಅದು ಕೂಡ ಎವರ್ಗ್ರೀನ್ ಲೋನಲ್ಲೇ ಬರುತ್ತೆ. ಓಕೆ, ಇದೆಲ್ಲದು ಫ್ರಾಡ್ಗಳು ಒಂದು ಕಡೆ ಆದರೆ, ಕನ್ಕ್ಲೂಷನ್ನಲ್ಲಿ ಏನು ನಮ್ಮ RBI ಏನಿದೆ, ಸೊ ಈ ರಿಗಾರ್ಡಿಂಗು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೊಸದಾಗಿ ತರ್ತಾ ಇದೆ. ಸೊ RBI ಗಮನಕ್ಕೆ ಕೂಡ ಇವೆಲ್ಲ ಹೋಗಿದೆ. ಸೊ ನೋಡೋಣ ಏನೇನು ತರ್ಬೋದು ಅಂಥೇಳಿ ಹೇಳೋಕ್ಕಾಗಲ್ಲ. ನಾನು ಮುಂಚೆನೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಒಂದು ಆಡಿಟ್ ಮಾಡ್ಬೋದು, ಇನ್ವೆಸ್ಟಿಗೇಷನನ್ನು ಏನಾದರೂ ಮಾಡ್ಬೋದು. ಸೊ ಈ ರೀಸನ್ಗಾಗಿ ಇವತ್ತಿನ ದಿನ ನೀವು ನೋಡ್ಬೋದು, ಮುತ್ತೂಟ್ ಫಿನಾನ್ಸ್ 3% ಬಿತ್ತು, ಹಾಗೆಯೇ ಮಣಪ್ಪುರಂ ಫಿನಾನ್ಸ್ 1.87% ಅಷ್ಟು ಬಿತ್ತು, IIFL ಫಿನಾನ್ಸು 0.49% ಅಷ್ಟು ಇವತ್ತು ಬಿದ್ವು. ಅಂದರೆ ಇದೇ ಕಂಪನಿಗಳು ಮಾಡಿದ್ದಾವೆ. ಈಗೇನೋ 1, 2, 3, 4 ಅಂತೇಳಿ 4 ಕಂಪ್ನಿ ಇರುತ್ತೆ, ಯಾವುದೋ ಒಂದು 3, 4 ಅಂತ ಇರುತ್ತೆ. ಈ 2ನೇ ಕಂಪ್ನಿ ಏನೋ ಫ್ರಾಡನ್ನು ಮಾಡಿರುತ್ತೆ. ಹಂಗಂತೇಳ್ಬಿಟ್ಟು 2ನೇ ಕಂಪ್ನಿಗೆ ಬಂದು ನೋಡಲ್ಲ. ಈಗೇನದು ಎಲ್ಲ ಕಂಪ್ನಿಗಳಿಗೂ ಹೋಲ್ ಆ್ಯಂಡ್ ಸೋಲಾಗಿ ಇನ್ವೆಸ್ಟಿಗೇಷನ್ಸ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ಮಾಡೇ ಮಾಡ್ತಾರೆ. ಯಾಕಂತೇಳಿದ್ರೆ ಕರೆಕ್ಟಾಗಿ ಪ್ರಾಪರಾಗಿ ಗೊತ್ತಾಗಬೇಕಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರನಾಗಿ ಇನ್ವೆಸ್ಟಿಗೇಷನ್ಸು ಆಗುತ್ತೆ ಏನು ಅಂತೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಅಂದ್ಕೊಂಡು, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.